ಇದು ಭೂಮಿಕವರ ಮನೆಯವರ ಸ್ಥಿತಿಯಾದರೆ ಈ ಕಡೆ ಪೂರ್ಣಚಂದ್ರ ಅಂತ ಮತ್ತೊಬ್ಬರು ಅದೇ ದುರಂತದಲ್ಲಿ ಮೃತಪಟ್ಟಿದ್ರು. ಅವರ ತಂದೆಯೂ ಕೂಡ ಇದೇ ರೀತಿ ಗೋಳಾಡ್ತಾ ಇದ್ದಾರೆ. ಮಗನನ್ನ ಕಳ್ಕೊಂಡು ಅವರ ಪೋಷಕರು ಗೋಳಾಡ್ತಾ ಇದ್ದಾರೆ. ಮಗನ ಸಮಾಧಿಯ ಮುಂದೆ ಕೂತು ತಂದೆ ಅಳುತ್ತಾ ಇದ್ದಾರೆ. ಕಾಲ್ತುಳಿತದಲ್ಲಿ ಮಂಡ್ಯ ಮೂಲದ ಪೂರ್ಣಚಂದ್ರ ಮೃತಪಟ್ಟಿದ್ರು. ಕೆಆರ್ ಪೇಟೆ ತಾಲೂಕಿನ ರಾಯಸಮುದ್ರದವರು. ಅವರ ಅಂತ್ಯಕ್ರಿಯೆ ಆಗಿದೆ. ಆ ಸಮಾಧಿಯ ಮುಂದೆ ಅವರ ತಂದೆ ಗೋಳಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಕಷ್ಟ ಯಾರಿಗೂ ಬರಬಾರದು ಅಂತ ಪೂರ್ಣಚಂದ್ರ ಅವರ ತಂದೆ ಚಂದ್ರು ಭಾವುಕರಾಗಿದ್ದಾರೆ. ಏನು ಮಾಡ್ತೀರಾ ಬೆಳಿಗ್ಗೆ ನೀವು ಬೆಳಿಗ್ಗೆ ಅಲ್ಲ ಸಿಂಗಾಸ್ತಾರ ಇನ್ನೊಬ್ಬ ಬೆಳಿಗ್ಗೆ ಕೊಡ್ತೀರ ಸರ್. ಏನು ಮಾಡ್ತೀರಾ ಸರ್ ಏನೇ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗತ್ತಿಲ್ಲ ಸರ್. ಆ ಥರದಲ್ಲಿ ನಮಗೆ ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ. ಅವನು ನಮಗೆ ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಆಧಾರವಾಗಿದ್ದು ಈಗ ನಾನು ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ. ನಮಗೆ ಅವನು ಹೋದಾಗಿಲ್ಲ ಏನೂ ಮಾಡೋಕ್ಕಾಯ್ತಾ ಇಲ್ಲ. ಇದು ಶಾಶ್ವತ ಸರ್. ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತು ಸರ್. ಅದು ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಅದ ಪತ್ತೆ ಮತ್ತೆ ಪಡ್ಕೊಳಕ್ಕೆ ಹಾಕಿಲ್ಲ, ಅದ ಕಳ್ಕೊಳಕ್ಕೂ ಹಾಕಿಲ್ಲ. ಶೋಕ ಕಳ್ಕೊಳಕ್ಕೆ ಹಾಕಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಆ ಸ್ಥಿತಿಯಲ್ಲಿ ಇದ್ದೀವಿ ಸರ್ ನಾವು. ಆ ಶತ್ರುಗಳಿಗೂ ಬರಬಾರ್ದು ಸರ್. ನಮ್ಮ ಯಾರೇ ಯಾವ ಮನುಷ್ಯರಿಗೆ ಬರಬಾರ್ದು ಇಂಥ ಕಷ್ಟ ಅನಿಸ್ತದೆ ಸರ್ ನನಗೆ ಅನ್ನಿಸ್ತಾ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಫೋನ್ ಸಂಪರ್ಕದಲ್ಲಿ. ವಿದ್ಯಶ್ರೀ, 2 ಮನೆಯ ದೃಶ್ಯವನ್ನು ನಾವು ನೋಡಿದ್ವಿ. ಬಹುಶಃ 11 ಮನೆಯಲ್ಲೂ ಕೂಡ ಇದೇ ರೀತಿಯ ಕಥೆಗಳು, ಇದೇ ರೀತಿಯ ಕಣ್ಣೀರ ಕಥೆಗಳಿದ್ದಾವೆ. ಯಾರೋ ಮಾಡಿದ ಎಡವಟ್ಟಿಗೆ, ಯಾರ್ದೋ ತಪ್ಪಿಗೆ ಮಕ್ಕಳನ್ನ ಕಳ್ಕೊಂಡು ಜೀವನ ಪೂರ್ತಿ ಕೊರಗೋ ಸ್ಥಿತಿ. ಖಂಡಿತವಾಗ್ಲೂ ರಕ್ಷತ್, 11 ಮನೆಗಳ ಪರಿಸ್ಥಿತಿಯೂ ಕೂಡ ಇದೇನೆ. ದುರಂತ ಏನು ಅಂದ್ರೆ ಬಹುತೇಕ ಮನೆಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದಾರಲ್ಲ ಮಕ್ಕಳು. ಆ ಮಕ್ಕಳು ಹೆತ್ತವರಿಗೆ ಒಬ್ಬರೇ ಮಕ್ಕಳು, ಹೆಣ್ಣಿಲ್ಲ ಗಂಡಿಲ್ಲ, ಇದ್ದಿದ್ದೇ ಒಂದು ಮಗು. ಆ ಮಗುವನ್ನ ಕಳ್ಕೊಂಡಿದ್ದಾರೆ. ಎತ್ತರಕ್ಕೆ ಬೆಳೆದಂತಹ ಮಕ್ಕಳು ಇಷ್ಟು ವರ್ಷ ಸಾಕಿದ್ದಾರೆ. ಇಷ್ಟು ವರ್ಷ ಆ ಮಕ್ಕಳಿಗಾಗಿ, ಅವರ ಭವಿಷ್ಯಕ್ಕಾಗಿ ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ. ಇನ್ನೇನು ಮಕ್ಕಳು ತಮ್ಮ ಜೀವನದಲ್ಲಿ ಸೆಟಲ್ ಆಗ್ತಾರೆ, ಅವ್ರ ಭವಿಷ್ಯ ಚೆನ್ನಾಗತ್ತೆ ಅನ್ನುವಂತಹ ಟೈಮ್ನಲ್ಲಿ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಆ ಭೂಮಿಕವರ ತಂದೆಯ ಕಣ್ಣೀರಂತೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಡೇ 1 ಅವ್ರಿಗೆ ಯಾವಾಗ ಮಗ ಹಿಂಗಾಗಿದೆ ಅನ್ನೋ ಮಾಹಿತಿ ಬರುತ್ತೋ ದೌಡಾಯಿಸ್ಕೊಂಡು ಬಂದ್ಬಿಡ್ತಾರೆ ವೈದೇಹಿ ಹಾಸ್ಪಿಟಲ್ಗೆ. ಆ ಆಸ್ಪತ್ರೆನ ಅವ್ರ ಗೋಳಾಟ ಇದೆಯಲ್ಲ, ಒಂದು ಸಲ ನನ್ನ ಮಗನ ಮುಖ ತೋರಿಸಿ ನನಗೆ ಅಂತ ಹೇಳಿ ಗೋಳಾಡ್ಬಿಡ್ತಾರೆ. ಅದಾದ ನಂತರ ಇವತ್ತಿನ ಸನ್ನಿವೇಶ, ಮೊನ್ನೇನು ಅಂತ್ಯಕ್ರಿಯೆ ಸಂದರ್ಭದಲ್ಲೂ ಆ ತಂದೆಯ ಗೋಳಾಟ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಅವ್ರು ಹೇಳ್ತಾ ಇರೋದಿಷ್ಟೇ, ಇಷ್ಟೆಲ್ಲಾ ಮಾಡಿದೀವಿ, ತಿಂಗಳಿಗೆ 5 ಲಕ್ಷ ಟ್ಯಾಕ್ಸ್ ಕಟ್ತಾರಂತೆ, ಕೋಟಿ ಆಸ್ತಿ ಇದೆ. ಯಾರಿಗೋಸ್ಕರ ಮಾಡಿದ್ ಮನೆಯಲ್ಲಿರುವಂತಹ ಮಗನಿಗೋಸ್ಕರ. 19 ವರ್ಷಗಳಿಂದ ಕೈ ತುತ್ತು ಕೊಟ್ಟು ಬೆಳೆಸಿದಂತಹ ಮಗ. ಆ ಮಗನಿಗಾಗಿ ಇಷ್ಟೆಲ್ಲಾ ಮಾಡಿದ್ದಾರೆ. ಆ ಮಗನಿಗಾಗಿ ಇಷ್ಟೆಲ್ಲಾ ಕನಸನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಎಲ್ಲವೂ ಕೂಡ ಒಂದು ಕ್ಷಣಕ್ಕೆ ನುಚ್ಚು ನೂರಾಗೋಯ್ತು. ಕೇವಲ 5-10 ನಿಮಿಷಗಳಲ್ಲಿ ನಡೆದಂತಹ ಘನಘೋರ ಘಟನೆಗೆ ಇದ್ದೊಬ್ಬ ಮಗನನ್ನ ಕಳ್ಕೊಳ್ಬೇಕಾಯ್ತು. ಅಪ್ಪ ಅಮ್ಮ ಇಬ್ರೇ ಇವಾಗ. ಯಾವ ಮಗನ ಬಗ್ಗೆ ಅವ್ರು ಕನಸನ್ನ ಕಟ್ಕೊಂಡಿದ್ರು ಆ ಮಗ ಜೊತೆಯಲ್ಲಿಲ್ಲ. ಮಗ ಸಮಾಧಿನಲ್ಲಿ ಮಲಗಿದಾನೆ. ನನ್ನ ಮಗನ ಜೊತೆ ನಾನು ಇಲ್ಲೇ ಮಲಗ್ಬಿಡ್ತೀನಿ ಅಂತ ಹೇಳಿ ಆ ತಂದೆ ಅದ್ರ ಮೇಲೆ ಬಿದ್ದು ಹೊರಳಾಡ್ತಾ ಇದ್ರೆ ಯಾರಿಗೆ ಆದ್ರೂ ನೋವಾಗ್ಬಿಡುತ್ತೆ, ಯಾರಿಗೆ ಆದ್ರೂ ಕರಳು ಹಿಂಡಿತಂತಾಗತ್ತೆ. ಇನ್ನು ಪೂರ್ಣಚಂದ್ರ ಅವ್ರ ಕತೆ ಏನು? ಅವ್ರ ಮಗನೂ ಅಷ್ಟೇ ಎತ್ತರಕ್ಕೆ ಬೆಳೆದಿತ್ತ. ಮಗನ್ ಮದ್ವೆ ಮಾಡ್ಬೇಕು ಅಂತ ಚಂದ್ರು ಅವರು ಕನ್ಸ್ ಕಟ್ಕೊಂಡಿದ್ರು. ಮೈಸೂರಿಗೆ ಹೋಗಿದ್ದಾನೆ, ಹುಡುಗಿ ನೋಡಿದ್ದಾನೆ, ಹುಡುಗಿ ಓಕೆ ಆಗಿದೆ. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗಿದ್ದಾನೆ. ಮ್ಯಾಚ್ ಸೆಲೆಬ್ರೇಷನ್ ನೋಡ್ಬೇಕು, ನೆಚ್ಚಿನ ಕ್ರಿಕೆಟರ್ನ ನೋಡ್ಬೇಕು ಅಂತ ಹೇಳಿ. ತುಂಬಾ ಹುಚ್ಚಂತೆ. RCB ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ಹಂಗಾಗಿ ಅಲ್ಗೆ ಹೋಗಿದ್ದಾನೆ.
ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಅವ್ನು ಹೋಗಿದ್ದಾನೆ ಅನ್ನೋದು, ಅಪ್ಪ ಅಮ್ಮನಿಗೆ ಗೊತ್ತೇ ಇಲ್ಲ ಬೆಂಗಳೂರಿಗೆ ಹೋಗಿದ್ದಾನೆ ಅಂತ ಹೇಳಿ. ಸಿವಿಲ್ ಇಂಜಿನಿಯರು, 27 ವರ್ಷ ವಯಸ್ಸು. ಅಷ್ಟಾಗಿ ಮನೆಯವ್ರಿಗೆ ಸುದ್ದಿ ಸಿಕ್ಕಿದ್ದು ಅಲ್ಲಿ ಮಗ ಬೆಂಗಳೂರಲ್ಲಿ ಮಗ ಪ್ರಾಣ ಕಳ್ಕೊಂಡಿದ್ದಾನೆ ಅಂತ ಹೇಳಿ. ಆ ತಂದೆ ತಾಯಿ ಕತೆ ಏನಾಗ್ಬೇಕು? ನೀವು ಹೇಳಿದ ಹಾಗೆ ಇದು ಪೂರ್ಣಚಂದ್ರ ಅವರ ತಂದೆ ತಾಯಿ ಅಥವಾ ಭೂಮಿಗೆ ತಂದೆ ತಾಯಿ ಕಥೆಯಲ್ಲ. ದಿವ್ಯಾಂಶಿ ಇರಬಹುದು, ಅಥವಾ ಚಿನ್ಮಯಿ ಶೆಟ್ಟಿ ಇರಬಹುದು, ಅಥವಾ ಪ್ರಜ್ವಲ್ ಇರಬಹುದು, ಶ್ರವಣ್ ಇರಬಹುದು, ಮನೋಜ್ ಕುಮಾರ್ ಇರಬಹುದು, ಎಲ್ಲರ ಮನೆಗಳ ಅಕ್ಷತಾ ಪೈ ಅವ್ರ ಮನೆ ಕತೆ ಇರಬಹುದು, ಉತ್ತರ ಕನ್ನಡದವರು, ಎಲ್ಲರ ಮನೆಗಳ ಕಥೆನೂ ಇದೇನೆ. ಎಲ್ಲರೂ ಹೇಳ್ತಾ ಇರೋದೇ ನಿಮ್ ಪರಿಹಾರ ನಮಗ್ ಬೇಕಾಗಿಲ್ಲ, ನೀವೆಲ್ಲ ಸೇರ್ಕೊಂಡು ನಮ್ಮ ಮಕ್ಕಳನ್ನ ಕೊಲೆ ಮಾಡ್ಬಿಟ್ರಿ ನೀವು, ಮರ್ಡರ್ ಮಾಡ್ಬಿಟ್ರಿ ನೀವು ಅಂತ ಹೇಳಿ. ಯಾರಿಗೆ ಆದ್ರೂ ಒಂದು ಸಣ್ಣ ಕಾಮನ್ ಸೆನ್ಸ್, ಹಿಂದಿನ ರಾತ್ರಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಆದಾಗ ದೊಡ್ಡ ಇಂಟೆಲಿಜೆನ್ಸ್ ರಿಪೋರ್ಟ್ ಅದಕ್ಕೆ ಬೇಕಾಗಿರ್ಲಿಲ್ಲ. ನೆಕ್ಸ್ಟ್ ಡೇ ಕಾರ್ಯಕ್ರಮ ಆದಾಗ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ ಹೇಳೋದಕ್ಕೆ ದೊಡ್ಡ ಇಂಟೆಲಿಜೆನ್ಸ್ ರಿಪೋರ್ಟೇ ಬೇಕಾಗಿರ್ಲಿಲ್ಲ. ಕಾಮನ್ ಸೆನ್ಸ್ ನ ಸರ್ಕಾರ ಅಪ್ಲೈ ಮಾಡಿದ್ರೆ ಸಾಕಿತ್ತು, ನಮ್ಮ ಮನೆಯ ಮಕ್ಕಳು ಉಳ್ಕೊಂಡ್ಬಿಡ್ತಾ ಇದ್ರು. ಇವರೆಲ್ಲರೂ ಕೂಡ ಕಾರ್ಯಕ್ರಮವನ್ನ ಅಧ್ವಾನವಾಗಿ ಆಯೋಜನೆ ಮಾಡಿ ನಮ್ಮ ಮನೆ ಮಕ್ಕಳನ್ನ ಕೊಂದು ಹಾಕ್ಬಿಟ್ರು ಅಂತೇಳಿ ಮನೆಯ ಸದಸ್ಯರ ಕಣ್ಣೀರ್ ಹಾಕ್ತಾ ಇದ್ರೆ ಎಂಥವರಿಗಾದ್ರೂ ಕರಳು ಚುರುಕನ್ನತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ತಪ್ಪಿಸ್ಕೊಂಡು ಓಡಾಡ್ತಿದಾರಲ್ಲ, ಬೇರೆಯವ್ರ ಮೇಲೆ ಜವಾಬ್ದಾರಿಯನ್ನ, ಹೊಣೆಗಾರಿಕೆಯನ್ನ ಹಾಕಿ ತಪ್ಪಿಸ್ಕೊಂಡು ಓಡಾಡ್ತಿದಾರಲ್ಲ, ನಾವು ಕ್ರಮ ತಗೊಂಡ್ವಿ ಅಂತ ಹೇಳಿ ಅಂಥವ್ರ ಮೇಲೂ ಕ್ರಮ ಆಗ್ಬೇಕಾಗಿದೆ. ರಕ್ಷತ್, ಥ್ಯಾಂಕ್ ಯು ವಿಜಯಶ್ರೀ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.